ಹಲೋ ಫ್ರೆಂಡ್ಸ್, ನಿಮಗೋಸ್ಕರ ಇವತ್ತು ಸ್ಪೆಷಲ್ ಆಗಿ ಮಂಗಳೂರು ಸ್ಟೈಲ್ ಬಿರಿಯಾನಿ ನಾನು ಮಾಡ್ತಾಯಿದ್ದೀನಿ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ತಿನ್ನೋದಕ್ಕೆ ಅದಕ್ಕಿಂತ ಚೆನ್ನಾಗಿರುತ್ತೆ. ಹಾಗಾಗಿ ಇದಕ್ಕೆ ಜಾಸ್ತಿ ಓವರಾಗಿ ಏನು ಮಸಾಲೆ ಬೇಕಂತ ಇಲ್ಲ. ನಿಮ್ಮ ಮನೆಯಲ್ಲಿ ಯೂಸ್ ಮಾಡುವಂಥ ಸಣ್ಣ ಪುಟ್ಟ ಐಟಮ್ಸ್ ಇದ್ದರೆ ಸಾಕು, ಸಖತ್ತಾಗಿ ಮಂಗಳೂರು ಸ್ಟೈಲಲ್ಲಿ ಬಿರಿಯಾನಿ ಮಾಡ್ಬೋದು. ಇದು ಮಂಗಳೂರಿಗಿಂತ ಜಾಸ್ತಿಯಾಗಿ ಭಟ್ಕಳ, ಕುಂದಾಪುರ ಈ ಕಡೆ ಸಿಕ್ಕಾಪಟ್ಟೆ ಯೂಸ್ ಮಾಡ್ಕೋತಾರೆ. ಹಾಗಾಗಿ ಜಾಸ್ತಿ ಫ್ಲೇವರ್ಫುಲ್ ಆಗಿರುತ್ತೆ. ಹಾಗೂ ಚಿಕನ್ ಆದರೆ ಚಿಕನ್ ಟೇಸ್ಟು, ಮಟನ್ ಆದರೆ ಮಟನ್ ಟೇಸ್ಟು ಸಖತ್ತಾಗಿರುತ್ತೆ. ಮಟನ್ ಮಾಡಬೇಕು ಅಂದರೆ ನೀವು ಸ್ವಲ್ಪ ಗರಂ ಮಸಾಲೆ ಕ್ವಾಂಟಿಟಿನ ಜಾಸ್ತಿ ಹಾಕಬೇಕು. ಅದೇ ಚಿಕನ್ ಮಾಡಬೇಕು ಅಂತಂದರೆ ಸ್ವಲ್ಪ ಇದರಲ್ಲಿ ಎಷ್ಟು ಹಾಕ್ತೀನೋ ಅಷ್ಟೇ ಹಾಕಿದರೆ ಸಾಕಾಗುತ್ತೆ. ಮೊದಲು ಎಲ್ಲನೂ ಕಟ್ಟಿಂಗ್ ರೆಡಿ ಮಾಡಿ ಇಟ್ಕೊಳ್ಳೋಣ. ಯಾಕೆಂದರೆ ಒಂದೊಂದೇ ಐಟಮ್ ರೆಡಿ ಮಾಡೋಕ್ಕೆ ಹೋದರೆ ಬೆಳಗಾಗ್ಬಿಡುತ್ತೆ. ಹಾಗಾಗಿ ನಾವು ಎಷ್ಟು ಈಸಿಯಾಗಿ ಮಾಡೋಕ್ಕಾಗುತ್ತೋ ಅಷ್ಟು ಈಸಿಯಾಗಿ ಮೊದಲು ಎಲ್ಲನೇ ಸೆಟ್ಟಿಂಗ್ಸ್ ರೆಡಿ ಮಾಡಿ ಇಟ್ಕೋಬೇಕು. ಕಟ್ಟಿಂಗ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾದ ನಂತರ ನಾವು ಬಿರಿಯಾನಿನ ಸ್ಟಾರ್ಟ್ ಮಾಡಬೇಕು. ಇದು ಮೊದಲಿನ ಸ್ಟೆಪ್ಪು. ಆಮೇಲೆ ಎರಡನೇದೇನೆಂದರೆ, ರೈಸ್ನ ಮೊದಲು ಚೆಂದ ಮಾಡಿ 2-3 ಸಲ ವಾಶ್ ಮಾಡಿ, ರೈಸ್ ಕ್ಲಿಯರಾಗಿ ವಾಶ್ ಆದ ನಂತರ ಅದನ್ನು ನೀರಲ್ಲಿ ಹಾಕಿ ಮಿನಿಮಮ್ 2-2.5 ಗಂಟೆ ಹೊತ್ತು ಹಾಕಿಡಬೇಕು. ಹಾಗಾಗಿ ಯಾವಾಗಲೂ ನಾವು ರೈಸ್ನ ನೆನೆಸಿಟ್ಟ ನಂತರನೇ ಬಿರಿಯಾನಿ ರೆಡಿ ಮಾಡಬೇಕಾಗತ್ತೆ. ಆಮೇಲೆ ಎರಡನೇ ವಿಷಯ, ಚಿಕನ್ನ ಚೆಂದ ಮಾಡಿ ವಾಶ್ ಮಾಡಿ ಅದನ್ನು ಸಪ್ರೇಟಾಗಿ ಇಟ್ಕೋಬೇಕು. ಇವಾಗ ಕಟ್ಟಿಂಗ್ ರೆಡಿಯಾಗಿದೆ, ಚಿಕನು ರೆಡಿಯಾಗಿದೆ. ಇವಾಗ ಬಿರಿಯಾನಿಗೆ ಮೇಯ್ನಾಗಿ ಬೇಕಾಗಿರೋದು ಬರಿಸ್ತಾ ಅಂದರೆ ಈರುಳ್ಳಿ ಚೆಂದ ಮಾಡಿ ಫ್ರೈ ಮಾಡಿ ಇಟ್ಕೋಬೇಕು. ಅದೇ ಥರ ಒಂದು ಕಡೆಯಿಂದ ಈರುಳ್ಳಿ ಫ್ರೈ ಆಗಲಿ, ಅದೇ ಥರ ನಾವು ಇನ್ನೊಂದು ಕಡೆಯಿಂದ ಚಿಕನ್ ಮಸಾಲೆ ರೆಡಿ ಮಾಡೋಣ ಬಿರಿಯಾನಿದು. ಮೊದಲು ಚಕ್ಕೆ 2 ಪೀಸು, ಲವಂಗ ಒಂದು 4 ಪೀಸು, ಆಮೇಲೆ ಏಲಕ್ಕಿ ಒಂದು 4, ಮತ್ತು ಬೇ ಲೀಫು ಅದೊಂದು 4, ಮತ್ತು ಸ್ವಲ್ಪ ಹಸಿ ಆನಿಯನ್ ಅದಕ್ಕೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ಸ್ವಲ್ಪ ಮಸಾಲೆ ಇರಬೇಕು ಬಿರಿಯಾನಿ ಅಂದರೆ, ಇಲ್ಲಾಂದರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಹಾಗಾಗಿ ಮೊದಲು ನಾವು ಯಾವಾಗಲೂ ಈರುಳ್ಳಿ ಕಡೆ ಗಮನ ಸ್ವಲ್ಪ ಜಾಸ್ತಿ ಕೊಡಿ. ಯಾಕೆಂದರೆ ಸೀದೋಗ್ಬಿಟ್ರೆ ಫುಲ್ ಬಿರಿಯಾನಿ ಕಹಿ ಬರುತ್ತೆ. ಯಾವಾಗಲೂ ನಾವು ಆನಿಯನ್ ಫ್ರೈ ಮಾಡಬೇಕಾದ್ರೆ ಸಮಾಧಾನದಿಂದ ಅರ್ಜೆಂಟ್ ಮಾಡ್ಕೋಬೇಡಿ. ಯಾಕೆಂದರೆ ನನಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ. ಹಾಗಾಗಿ ನಾನು ಬ್ಯಾಕ್ ಟು ಬ್ಯಾಕ್ 2 ಸೈಡು ಮಾಡ್ತಾಯಿದ್ದೀನಿ. ಅದೇ ನೀವು ಮಾಡಬೇಕಾದ್ರೆ ಯಾವತ್ತೂ ಅರ್ಜೆಂಟಾಗಿ ಮಾಡಬೇಡಿ. ಆನಿಯನ್ ಫ್ರೈ ಮಾಡಬೇಕಾದ್ರೆ ಯಾವಾಗಲೂ ಸ್ವಲ್ಪ ಅದ್ರ ಕಡೆ ಗಮನ ಇರಲಿ. ಓಕೆನಾ? ನಾನಿವಾಗ 2 ಕಡೆ ಪಾತ್ರೆ ಇಟ್ಟು ಮಾಡ್ತಿದ್ದೀನಿ ಅಂತಂದರೆ ನನಗೆ ಈಸಿಯಾಗಿ ಫಾಸ್ಟಾಗಿ ಮಾಡೋಕ್ಕೆ ಗೊತ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ನೀವು ಯಾವಾಗಲೂ ಸ್ಟೆಪ್ ಬೈ ಸ್ಟೆಪ್ ಮಾಡಿ, ಚೆನ್ನಾಗಿರುತ್ತೆ. ಓಕೆ, ಇವಾಗ ಇದ್ರ ಮೇಕಿಂಗ್ ಜೊತೆನೇ ಆನಿಯನ್ ಫ್ರೈ ಆಗ್ತಾಯಿದೆ, ಒಂದು ಕಡೆ ಆನಿಯನ್ ಬ್ರಿಸ್ತಾನೂ ರೆಡಿ ಆಗ್ತಾಯಿದೆ. ಇದು 2 ಕಡೆ ಮಾಡಬೇಕಾದ್ರೆ 2 ಕಡೆನೂ ಅದೇ ಥರ ನಿಧಾನಕ್ಕೆ ಬೆಂಕಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಮಾಡಬೇಕು, ಅರ್ಜೆಂಟ್ ಮಾಡ್ಕೋಬಾರ್ದು. ಇವಾಗ ಈ ಮಂಗಳೂರು ಕಡೆ ಚಿಕನ್ ಮಾಡಬೇಕಂದ್ರೆ ಬಿರಿಯಾನಿ ಸ್ಪೆಷಲಿ ನಾವೇನು ಮಾಡಬೇಕು, ಸ್ವಲ್ಪ ಚಿಕನ್ನ ಫ್ರೈ ಮಾಡ್ಕೋಬೇಕು. ಆವಾಗ ಪೀಸ್ ಪುಡಿಯಾಗಲ್ಲ. ಇಲ್ಲಾಂದರೆ ನಾವು ಹಾಗೆ ಹಾಕಿ ಬೇಯಿಸಿದ್ರೆ ಏನಾಗುತ್ತೆ, ಚಿಕನ್ ಪೀಸೆಲ್ಲ ಪುಡಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆನಂತರ ಒಂದು ಅರ್ಧ ಸ್ಪೂನು ಉಪ್ಪು, ಸ್ವಲ್ಪ ಮೆಣಸಿನ ಪುಡಿ, ಒಂದು ಸ್ವಲ್ಪ ಬೇಕಾದರೆ ಗರಂ ಮಸಾಲ ಅಷ್ಟೇ ಹಾಕಿದರೆ ಸಾಕು. ಇವಾಗ ಒಂದು ಕಡೆಯಿಂದ ಆನಿಯನ್ ಸ್ವಲ್ಪ ಫ್ರೈ ಆಗ್ತಾ ಬಂತೆ, ಹಸಿ ಆನಿಯನು. ಅದಕ್ಕೆ ಸ್ವಲ್ಪ ನಾನು ಹಸಿಮೆಣಸು ಮತ್ತು ಟೊಮೆಟೊ ಆ್ಯಡ್ ಮಾಡಿದ್ದೀನಿ. ಇನ್ನೊಂದು ಕಡೆಯಿಂದ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಬಿಸಿಯಾಗಿದೆ, ಅದೇ ಈರುಳ್ಳಿ ಫ್ರೈ ಮಾಡಿರೋ ಎಣ್ಣೆ, ಅದರಲ್ಲೇ ನಾವು ಚಿಕನ್ ಪೀಸ್ನ ಹಾಕೋಣ. ಯಾಕೆಂದರೆ ಆವಾಗ ಚಿಕನ್ ಪೀಸು ಚೆನ್ನಾಗಿ ಫ್ರೈ ಆಗುತ್ತೆ. ಫುಲ್ಲಾಗಿ ಬೇಯಬಾರ್ದು, ಜಸ್ಟ್ ಒಂದು 20% ಬೆಂದರೆ ಸಾಕು. ಒಂದು ಸ್ವಲ್ಪ ಚಿಕನ್ ಕಲರ್ ಚೇಂಜ್ ಆಗಿ ಚಿಕನ್ ಸ್ವಲ್ಪ ಹಾರ್ಡಾದರೆ ಬಿರಿಯಾನಿಯಲ್ಲಿ ಚಿಕನು ಸಖತ್ ಸಾಫ್ಟಾಗಿರುತ್ತೆ. ಇವಾಗ ಮಸಾಲೆ ಮಾಡಬೇಕಾದ್ರೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು 4 ಸ್ಪೂನ್ ಹಾಕೋಣ. ಯಾಕೆಂದರೆ ಬಿರಿಯಾನಿ ಅಂದ್ರೇ ಉಪ್ಪು ಹುಳಿ ಖಾರ ಖಡಕ್ಕಾಗಿರಬೇಕು. ಆವಾಗಲೇ ಬಿರಿಯಾನಿ ತಿಂದರೆ ಗರಮ್ಮಾಗಿರುತ್ತೆ, ಇಲ್ಲಾಂದರೆ ಚೆನ್ನಾಗಿರಲ್ಲ. ಮತ್ತು ಸ್ವಲ್ಪ ಖಾರ ಅನ್ನೋದು 1 ಪಾಯಿಂಟ್ ಜಾಸ್ತಿ ಇರಬೇಕು. ಯಾಕೆಂದರೆ ಬಿರಿಯಾನಿ ತಿನ್ಬೇಕಾದ್ರೆ ಇನ್ನೂ ಸ್ವಲ್ಪ ರುಚಿ ಜಾಸ್ತಿ ಆಗುತ್ತೆ, ಮತ್ತು ತಿಂತ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಾನು ಚಿಲ್ಲಿ ಪೌಡ್ರ್ ಒಂದು 2 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಮತ್ತು ಬಿರಿಯಾನಿ ಮಸಾಲ ಅಂತ ಇವಾಗ ಎಲ್ಲ ಕಡೆನೂ ಸಿಗುತ್ತೆ, ಅದು ಒಂದು 2 ಸ್ಪೂನ್ ಹಾಕ್ತಾಯಿದ್ದೀನಿ. 2-2.5 ಸ್ಪೂನು. ಯಾಕೆಂದರೆ ಲೆಕ್ಕಕ್ಕಿಂತ ಜಾಸ್ತಿ ಮಸಾಲೆ ಹಾಕಿದರೆ ಟೇಸ್ಟ್ ಬರಲ್ಲ. ಓಕೆನಾ? ಮತ್ತು ಇನ್ನೊಂದು ವಿಷಯ ಏನಂದರೆ, ಇವಾಗ ಚಿಕನು ಫ್ರೈ ಆಗಿದೆ. ಚಿಕನ್ ಫ್ರೈ ಆಗಿರೋ ಪೀಸ್ನ ತೆಗೆದು ಡೈರೆಕ್ಟಾಗಿ ಎಣ್ಣೆಯಿಂದ ಇದೇ ಮಸಾಲೆಗೆ ಹಾಕೋಣ. ಯಾಕೆಂದರೆ ಈ ಮಸಾಲೆ ಚಿಕನ್ ನೀರು ಇನ್ನೂ ಬಿಟ್ಟಿಲ್ಲ. ಜಸ್ಟ್ ಚಿಕನ್ನ ಎಣ್ಣೆಗೆ ಹಾಕಿ ಒಂದು 5 ಮಿನಿಟ್ಸ್ ಅಷ್ಟೇ. ಯಾಕೆಂದರೆ ಸ್ವಲ್ಪ ಅದು ಹಾರ್ಡ್ ಆಗಲಿ ಅನ್ನೋಕ್ಕೋಸ್ಕರ ಮಾತ್ರ ನಾವು ಎಣ್ಣೆಲಿ ಹಾಕಿರೋದು. ಓಕೆ, ಮತ್ತು ಇವಾಗ ಚಿಕನ್ ಬೇಯೋಕ್ಕೋಸ್ಕರ ಸ್ವಲ್ಪ ನೀರು ಹಾಕೋಣ. ಯಾಕೆಂದರೆ ಈ ನೀರು ಫುಲ್ ಡ್ರೈ ಆಗಬೇಕು, ಇಲ್ಲಾಂದರೆ ಅದು ಟೇಸ್ಟ್ ಇರಲ್ಲ. ಆವಾಗ ಚಿಕನ್ ಫುಲ್ಲು ನೀರು ಎಳ್ಕೊಳ್ಳುತ್ತೆ, ಉಪ್ಪು ಹುಳಿ ಖಾರ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಾವು ಮಾಡಿ 2 ಅವರ್ ದಮ್ ಹಾಕಬೇಕು, ಅಷ್ಟೆಲ್ಲ ಲಾಂಗ್ ಪ್ರೊಸೆಸ್ ಮಾಡೋಕ್ಕೆ ಹೋಗಬಾರ್ದು.
ನಾವು ಮನೆಯಲ್ಲಿ ಒಂದು 4 ಜನರಿಗೆ ಮಾಡಬೇಕಂದ್ರೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೇಕು. ಈ ಬಿರಿಯಾನಿ ಮೆಥಡ್ ಯಾವ ಥರ ಅಂದರೆ, ನಿಮ್ಮ ಮನೆಯಲ್ಲಿ ಗೆಸ್ಟ್ ಬಂದು ಕೂತ್ಕೊಂಡ ನಂತರ ಒಂದು 20 ನಿಮಿಷದೊಳಗಡೆ ನಿಮ್ಮ ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು. ಯಾಕೆಂದರೆ ಜಾಸ್ತಿ ಫೈರ್ ಆಗಿ ಗ್ಯಾಸ್ ಬೇಕಂತ ಇಲ್ಲ, ಸಿಂಪಲಾಗಿ ಸಾಕು. ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸ್ವಲ್ಪ ಜಾಸ್ತಿ ಹಾಕಬೇಕು. ಮತ್ತು ಹುಳಿಗೆ ಟೊಮೆಟೊಗಿಂತನೂ ಮೊಸರು ಹಾಕಿದರೆ ಇನ್ನೂ ಒಳ್ಳೆಯದು. ಅದ್ರ ಜೊತೆ ಒಂದೆರಡು ಲಿಂಬೆಹಣ್ಣು ಹಾಕಿದರೆ ಇನ್ನೂ ಸ್ವಲ್ಪ ಟೇಸ್ಟಾಗಿರುತ್ತೆ. ಯಾಕೆಂದರೆ ಉಪ್ಪು ಹುಳಿ ಖಾರ ಯಾವಾಗಲೂ ಖಡಕ್ಕಾಗಿರಬೇಕು. ಮತ್ತು ನಾವು ಮಂಗಳೂರವರಾಗಿರೋದ್ರಿಂದ ಸ್ಪೆಷಲಿ ಸ್ವಲ್ಪ ಹುಳಿ ಜಾಸ್ತಿ ತಿನ್ನೋರು, ಹಾಗಾಗಿ ಸ್ವಲ್ಪ ಮೊಸರು ಜಾಸ್ತಿನೇ ಹಾಕಿದ್ದೀನಿ. ಅಂದರೆ ಮೇ ಬಿ ಒಂದು 200 ಗ್ರಾಮ್, 1 ಕಿಲೋ ಚಿಕನ್ಗೆ ಒಂದು 200 ಗ್ರಾಮ್. ಓಕೆನಾ? ಅದಾದಮೇಲೆ ಸ್ವಲ್ಪ ಆನಿಯನ್ ಫ್ರೈ ಹಾಕೋಣ, ಟೇಸ್ಟು ಬರುತ್ತೆ ಮತ್ತು ಒಂದು ಸ್ವಲ್ಪ ಗ್ರೇವಿನೂ ತಿಕ್ಕಾಗುತ್ತೆ. ಇನ್ನೊಂದು ಸೈಡಲ್ಲಿ ನಾನಿವಾಗ ರೈಸ್ಗೆ ಇಟ್ಟಿದ್ದೀನಿ. ರೈಸ್ಗೆ ಆ್ಯಸ್ ಯೂಸ್ವಲ್ ಚಕ್ಕೆ, ಲವಂಗ, ಬೇ ಲೀಫು ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ರುಚಿ ತಕ್ಕಷ್ಟು ಉಪ್ಪು, ಆನಂತರ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಏನಕ್ಕೆ ಹಾಕೋದು ಅಂದರೆ, ಇಲ್ಲಾಂದರೆ ರೈಸ್ ಏನಾಗುತ್ತೆ, ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಒಂದು ಕಡೆಯಿಂದ ಚಿಕನ್ ಮಸಾಲ ರೆಡಿ ಆಗುತ್ತೆ, ಜಾಸ್ತಿ ಎಣ್ಣೆ ಹಾಕಿಲ್ಲ, ಚಿಕನ್ ಫ್ರೈ ಮಾಡೋದ್ರಿಂದ ಅದರದ್ದೇ ಎಣ್ಣೆ ಸ್ವಲ್ಪ ಬಿಡುತ್ತೆ. ಯಾಕೆಂದರೆ ಅದ್ರ ಮೇಲ್ಗಡೆ ಜಾಸ್ತಿ ತುಪ್ಪ, ಜಾಸ್ತಿ ಎಣ್ಣೆ ಏನೂ ಹಾಕೋಕ್ಕೆ ಹೋಗಬೇಡಿ. ಯಾವಾಗಲೂ ಅಷ್ಟೇ ನೀರು ಕುದಿಬಾರ್ದೆ ನಾವು ರೈಸ್ ಹಾಕಬಾರ್ದು. ನೀರು ಕುದಿಬಾರ್ದೆ ರೈಸ್ ಹಾಕಿದರೆ ರೈಸ್ ಅಲ್ಲೇ ಸ್ವಲ್ಪ ನಂದೋಗಿ ಪುಡಿ ಆಗುತ್ತೆ. ರೈಸ್ ಚೆನ್ನಾಗಿ ಕುದಿಬೇಕು. ಅದಾದ ನಂತರ ರೈಸ್ ಹಾಕಿದ ನಂತರ ನೀರು ಚೆಂದ ಕುದ್ದಿದ ನಂತರ ನಾವು ರೈಸ್ ಹಾಕಬೇಕು. ರೈಸ್ ಹಾಕಿದ ನಂತರ ನಾವು ಜಾಸ್ತಿ ಹೊತ್ತು ಇಟ್ಕೋಬಾರ್ದು. ಒಂದು 10 ನಿಮಿಷ ಬೇಯಿಸಿದರೆ ಅದು ಕರೆಕ್ಟಾಗಿ ಹಾಫ್ ಬಾಯ್ಲ್ ಆಗುತ್ತೆ. ಆನಂತರ ಒಂದು ಕಡೆಯಿಂದ ಚಿಕನ್ನು ರೆಡಿಯಾಗಿದೆ, ಬೆಂದು ತಿಕ್ಕಾಗಿದೆ, ಜಾಸ್ತಿ ಎಣ್ಣೆನೂ ಇಲ್ಲ. ಡೈರೆಕ್ಟಾಗಿ ಇವಾಗ ಇದೇ ನಾನು ಮಣ್ಣಿನ ಪಾತ್ರೆಗೆ ಏನು ಮಾಡ್ತೀನಿ, ದಮ್ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದೆ. ಏಕೆಂದರೆ ನಾವು ಒಂದು 5 ರಿಂದ 6 ಜನ ತಿನ್ನುವಂಥ ಬಿರಿಯಾನಿ ಇದು, 1 kg ರೈಸ್ದು. ಹಾಗಾಗಿ ನಾನು ಇಲ್ಲಿ ಚಿಕನ್ ಯೂಸ್ ಮಾಡಿರೋದು ಬರೀ ಒಂದು 15 ಪೀಸು, ರೈಸು ಅದೇ ಥರ 1 kg, 7 ಜನ ಹೊಟ್ಟೆ ತುಂಬ ತಿನ್ಬೋದು. ಓಕೆನಾ? ಇವಾಗ ರೈಸ್ನ ಹಾಕಿದ್ದೀನಿ. ರೈಸ್ನ ಹಾಕಿದ ನಂತರ ನಾನು ಪಾತ್ರೆ ಸೈಡ್ಗೆ ಮೈದಾ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಬಿರಿಯಾನಿ ಯಾವಾಗಲೂ ದಮ್ ಆದರೆ ಮಾತ್ರ ರುಚಿ, ಇಲ್ಲಾಂದರೆ ರುಚಿ ಇರಲ್ಲ. ಮತ್ತು ಇವಾಗ ನಾನು ಸ್ವಲ್ಪ ಇದಕ್ಕೆ ರೋಸ್ ವಾಟರ್ನ ಆ್ಯಡ್ ಮಾಡ್ತೀನಿ. ಜಾಸ್ತಿ ಅಲ್ಲ, ಸ್ವಲ್ಪ, ಯಾಕೆಂದರೆ ಅದನ್ನು ಸ್ಟ್ರೈನರ್ ಇಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಬ್ರಿಸ್ತಾ, ಯಾಕೆಂದರೆ ಫ್ಲೇವರು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಇದ್ರ ಮೇಲೆ ನಾವು ಒಂದು 2 ಸ್ಪೂನಷ್ಟು ಗೀ ಹಾಕಬೇಕು. ಅದಕ್ಕಿಂತ ಮೊದಲು ಬಿರಿಯಾನಿಗೆ ಕಲರ್ ಬೇಕಂದರೆ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡ್ಕೋಬಾರ್ದು. ನಾವು ಹಾಲಿಗೆ ಸ್ವಲ್ಪ ಇವಾಗ ಕೇಸರಿ ಹಾಕಬೇಕು ಅಂತಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಅರಿಶಿನ ಹಾಕೋಣ, ಯಾಕೆಂದರೆ ಆ್ಯಂಟಿಬಯೋಟಿಕ್ಕು, ಹೆಲ್ತಿಗೂ ಒಳ್ಳೆಯದು, ತಿನ್ನೋದಕ್ಕೂ ಒಳ್ಳೆಯದು, ರುಚಿನೂ ಇರುತ್ತೆ, ಪ್ಲಸ್ ಕಲರು ಬರುತ್ತೆ. ಬಿರಿಯಾನಿಯಲ್ಲಿ ಯಾವುದೇ ಒಂದು ಚೇಂಜಸ್ ಬರಲ್ಲ. ಹಾಗಾಗಿ ಇವಾಗ ರೆಡಿಯಾಗಿದೆ. ಇವಾಗ ಇದಕ್ಕೆ ಮುಚ್ಚಳ ಮುಚ್ಚಿ ದಮ್ ಹಾಕೋಣ. ದಮ್ ಹಾಕಿದ ನಂತರ ಇನ್ನೊಂದು ವಿಷಯ ಏನಂದರೆ, ಅದ್ರ ಮೇಲ್ಗಡೆ ಏನಾದರೂ ಸ್ವಲ್ಪ ಭಾರವಾಗಿರೋಂಥ ವಸ್ತು ಇಡಬೇಕು. ನಾನು ಅದಕ್ಕೆ ಬೆಸ್ಟ್ ಆಪ್ಷನ್ ಏನಂದರೆ, ಅದೇ ರೈಸ್ನ ಬಾಯ್ಲ್ ಮಾಡಿದ ಪಾತ್ರೆನ ತೆಗೆದು ದಮ್ ಇಟ್ಟಿದ್ದೀನಿ. ದಮ್ ಇಟ್ಟು ಕರೆಕ್ಟಾಗಿ 15 ನಿಮಿಷ ಬಿಟ್ಟಿದ್ದೀನಿ. ಇವಾಗ ಬಿರಿಯಾನಿ ರೆಡಿಯಾಗಿದೆ, ಘಮ ಘಮ ಅಂತ ಇದೆ. ಕಲ್ಲರು ನೋಡಿ, ಜಾಸ್ತಿ ಆಯಿಲ್ ಇಲ್ಲ, ರೈಸು ಕರೆಕ್ಟಾಗಿ ಬೆಂದಿದೆ, ಕರೆಕ್ಟಾಗಿ ಪೀಸು ಕರೆಕ್ಟಾಗಿ ಹಂಗೆ ಇರುತ್ತೆ, ಒಂದು ಪೀಸು ಕೂಡ ಪುಡಿಯಾಗಿಲ್ಲ. ಓಕೆನಾ? ನಿಮಗೋಸ್ಕರ ಸ್ಪೆಷಲಾಗಿ ಇವತ್ತು ಮಂಗಳೂರು ಸ್ಟೈಲ್ ಬಿರಿಯಾನಿ ಮಾಡಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ನಿಮ್ಗೆ ಇಷ್ಟ ಆಗಿದೆಯಾ ಇಲ್ವಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ, ಸೂಪರಾಗಿರುತ್ತೆ ಬಿರಿಯಾನಿ. ಇವಾಗ ಬಿರಿಯಾನಿ ರೆಡಿ, ನೀವು ತಿನ್ನಿ. ಹಾಗೆಯೇ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು, ಲವ್ ಯು ಆಲ್. ನಿಮ್ಮ ಸಪೋರ್ಟು ಸಿಕ್ಕಾಪಟ್ಟೆ ನನಗಿದೆ. ಇದೇ ಥರ ವಿಡಿಯೋ ನೋಡ್ತಾಯಿರಿ, ಹಾಗೆಯೇ ನನಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಥ್ಯಾಂಕ್ ಯು.